ರಾತ್ರಿ ಈ ಒಂದು ಆಯಿಲನ್ನು ಹಚ್ಚಿ ಬೆಳಗ್ಗೆ ಹೇರ್ ವಾಶನ್ನು ಮಾಡಿ ನೋಡಿ ಎಂಥ ದೊಡ್ಡ ವ್ಯತ್ಯಾಸ ನಿಮಗೇನೆ ತಿಳಿತಾ ಹೋಗುತ್ತೆ. ಇನ್ನು ನಮಗೆ ಒಂದು ಏಜಿಗೂ ಮುಂಚೆನೇ ತುಂಬಾ ವೈಟ್ ಹೇರ್ಸ್ ಆಗಲಿಕ್ಕೆ ಶುರುವಾಗಿದೆ ಅಥವಾ ಒಂದೊಂದು ಆಗ್ತಾ ಇತ್ತು, ಈಗಂತೂ ತಲೆ ತುಂಬ ಆಗಿದೆ, ತುಂಬಾ ವೈಟ್ ಹೇರ್ಸ್ ಆಗ್ತಾ ಇದೆ. ಬೆಳೆಯುವಂಥದ್ದೆಲ್ಲ ಕೂಡ ಬಿಳಿಯಾಗಿಯೇ ಬೆಳೀತಾ ಇದೆ ಅಂದರೆ ಖಂಡಿತ ಈ ಒಂದು ಆಯಿಲು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಜೊತೆಗೆ ಕೂದಲು ಕಪ್ಪಾಗಿ ಸೊಂಪಾಗಿ ಉದ್ದವಾಗಿ ದಟ್ಟವಾಗಿ ತುಂಬ ಸಾಫ್ಟಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಹೇರ್ ಡ್ಯಾಮೇಜ್ ಆಗ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಒಂದು ಮ್ಯಾಜಿಕ್ ಹೇರ್ ಆಯಿಲು ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಎಲ್ಲರೂ ಕೂಡ ಈ ಒಂದು ಆಯಿಲನ್ನು ಹಚ್ಕೊಳ್ಬೋದು. ಇದರಿಂದ ಕೂದಲು ಇನ್ಸ್ಟೆಂಟಾಗಿ ನ್ಯಾಚುರಲ್ ಆಗಿ ತುಂಬಾ ಕಪ್ಪಾಗಿ ಕಾಡಿಗೆ ಅಷ್ಟು ಕಡು ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ನೋಡಿ, ನಮಗೆ ತುಂಬ ದುಬಾರಿ ಬೆಲೆಯ ವಸ್ತುಗಳು ಖಂಡಿತ ಬೇಕಾಗೋದಿಲ್ಲ. ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳು ಸಾಕು ಈ ಒಂದು ಹೇರ್ ಆಯಿಲನ್ನು, ಮ್ಯಾಜಿಕಲ್ ಹೇರ್ ಆಯಿಲನ್ನು ಮಾಡ್ಕೊಳ್ಳೋದಕ್ಕೆ. ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ತೊಗೊಳ್ತಾ ಇದ್ದೀನಿ. ಇದಂತೂ ನಮ್ಮ ಅಡುಗೆ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ. ಇನ್ನು ಈ ಒಂದು ಟೀ ಪೌಡರನ್ನು ನಾವು ನಮ್ಮ ಕೂದಲಿಗೆ ಅಂಥೇಳಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇದು ಮುಖ್ಯವಾಗಿ ನಮ್ಮ ಕೂದಲಿಗೆ ಒಳ್ಳೆ ಬಣ್ಣವನ್ನು ಕೊಡುತ್ತೆ. ನ್ಯಾಚುರಲ್ ಆಗಿ ಒಂದು ಡೈ ರೀತಿ ಕೆಲಸ ಮಾಡುತ್ತೆ ಇದು ಅಂತಲೇ ಹೇಳ್ಬೋದು. ಜೊತೆಗೆ ತುಂಬ ನಮಗೆ ಹೇರ್ ಡ್ಯಾಮೇಜ್ ಆಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ, ಉದುರೋದನ್ನು ಕಡಿಮೆ ಮಾಡುತ್ತೆ. ಅಂದರೆ ಇದು ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದನ್ನು ಹೆಚ್ಚು ಮಾಡೋದ್ರಿಂದ ಅಲ್ಲಿ ಉದುರೋದು ಕಡಿಮೆಯಾಗಿ ಬೆಳವಣಿಗೆ ಅನ್ನುವಂಥದ್ದು ಸದೃಢ ಆಗುತ್ತೆ, ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೊಟ್ಟಾಗ್ತಾ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡಿ ಒಳ್ಳೆ ಶೈನಿಂಗ್ ಕೊಡುತ್ತೆ, ಸಾಫ್ಟ್ ಆಗುತ್ತೆ, ಇನ್ಸ್ಟೆಂಟಾಗಿ ಒಳ್ಳೆ ಡೈ ರೀತಿ ಕೆಲಸ ಮಾಡುತ್ತೆ. ಅದು ಕೂಡ ನ್ಯಾಚುರಲ್ ಆಗಿ ಕೂದಲಿಗೆ ಬಣ್ಣವನ್ನು ನೀಡುವಂಥ ಕೆಲಸವನ್ನು ಈ ಒಂದು ಟೀ ಪೌಡರ್ ಅನ್ನುವಂಥದ್ದು ಮಾಡುತ್ತೆ. ನಾನಿಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರ್ ಏನಿತ್ತು ಅದನ್ನು ಒಂದು ಕುಟಾಣಿಗೆ ಹಾಕಿಬಿಟ್ಟು ಸ್ವಲ್ಪ ಅದು ಹಾಗೆಯೇ ಬಣ್ಣ ಬಿಡೋದಿಲ್ಲ, ಹಾಗಾಗಿ ಸ್ವಲ್ಪ ಕುಟ್ಟಿ ಅದನ್ನು ತರಿಯಾಗಿ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಒಂದು ಬೌಲಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದು ನಮ್ಮ ಕೂದಲಿಗೆ ಅಂಥೇಳಿ ಬಳಸಿದಾಗ ಒಳ್ಳೆ ಮ್ಯಾಜಿಕ್ ಮಾಡುತ್ತೆ ಖಂಡಿತವಾಗೂ ಈ ಒಂದು ಟೀ ಪೌಡರ್ ಅಂತಲೇ ಹೇಳ್ಬೋದು. ಇನ್ನು ತೊಗೊಂಡಿರುವಂಥ ಟೀ ಪೌಡರ್ಗೆ ನಾನಿಲ್ಲಿ ಒಂದು ಕಾಲು ಭಾಗದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಕಾಲು ಬೌಲ್ ಆಗುವಷ್ಟು ಎಣ್ಣೆಯನ್ನು ತೊಗೊಳ್ತಾ ಇದ್ದೀನಿ. ಇನ್ನು ಎಣ್ಣೆ ಯಾವುದನ್ನು ತೊಗೊಳ್ಬೇಕು ಅಂದರೆ ನೀವು ರೆಗ್ಯುಲರಾಗಿ ಬಳಸುವಂಥ ಯಾವುದೇ ಎಣ್ಣೆಯನ್ನು ಇಲ್ಲಿ ತೊಗೊಳ್ಬೋದು. ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ತುಂಬ ಬೇಗನೆ ವೈಟ್ ಹೇರ್ಸ್ ಏನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮ್ಯಾಜಿಕಲ್ ಆಗಿ ವರ್ಕ್ ಮಾಡುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಇನ್ನು ಇದ್ರ ಜೊತೆಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಇನ್ಸ್ಟೆಂಟ್ ಕಾಫಿ ಪೌಡರ್ ಕೂಡ ಅಷ್ಟೇ ಇದು ತುಂಬ ಒಂದು ಒಳ್ಳೆಯ ಬಣ್ಣವನ್ನು ನಮ್ಮ ಕೂದಲಿಗೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದು ಕೂಡ ಇನ್ಸ್ಟೆಂಟಾಗಿ ಒಳ್ಳೆಯ ಬಣ್ಣವನ್ನು ನೀಡ್ತಾ ಹೋಗುತ್ತೆ, ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ. ಇದನ್ನು ಹಚ್ಚೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ತಲೆಯಲ್ಲಿ ಒಂದೇ ಒಂದು ಬಿಳಿ ಕೂದಲು ಉಳಿಯೋದಿಲ್ಲ, ಬದಲಾಗಿ ಒಳ್ಳೆಯ ಬಣ್ಣ ಬರ್ತಾ ಹೋಗುತ್ತೆ. ನಿಮಗೆ ಒಳ್ಳೆ ಕಲರ್ ಬೇಕು, ನ್ಯಾಚುರಲ್ ಆಗಿ ಒಂದು ಒಳ್ಳೆ ಕಲರ್ ಬೇಕು ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಜೊತೆಗೆ ಇದು ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋವಂಥದ್ದನ್ನು ಇಂಪ್ರೂವ್ ಮಾಡೋದ್ರಿಂದ ನಮ್ಮ ಕೂದಲು ಉದುರುವಂಥದ್ದು ಕಡಿಮೆ ಆಗಿ ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ಒಳ್ಳೆ ಶೈನಿಂಗ್ ಬರ್ತಾ ಹೋಗುತ್ತೆ, ಕೂದಲಲ್ಲಿ ಒಳ್ಳೆ ಸಾಫ್ಟ್ ಆಗ್ತಾ ಹೋಗುತ್ತೆ ಕೂದಲು ಅಂತಲೇ ಹೇಳ್ಬೋದು. ಯಾವುದೇ ಒಂದು ಕಂಡೀಷ್ನರ್ನ ಬಳಸದೇನೆ ಈ ಒಂದು ಆಯಿಲನ್ನು ಹಾಕಿ ಬರೀ ಶಾಂಪೂ ಹಾಕಿ ಹೇರ್ ವಾಶ್ ಮಾಡಿಬಿಡಿ, ತುಂಬ ಒಂದು ಒಳ್ಳೆಯ ಸಾಫ್ಟ್ ಆಗುತ್ತೆ ಕೂದಲು. ಯಾವುದೇ ಒಂದು ಹೆಚ್ಚು ಬೆಲೆಯ ಕಂಡೀಷ್ನರ್ನ ಬಳಸಿದ್ದೀವಿ ಅನ್ನೋವಂಥ ಫೀಲು ನಿಮಗೆ ಬರುತ್ತೆ. ಖಂಡಿತ ಈ ಒಂದು ಆಯಿಲನ್ನು ನೀವು ಕಂಪಲ್ಸರಿಯಾಗಿ ಬಳಸೋದು ನಿಮಗೆ ಒಂದು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೊಬ್ಬರಿ ಎಣ್ಣೆ ನಾವು ಹಾಕಿರೋವಂಥ ಒಂದು ಏನು ಟೀ ಪೌಡರ್ ಆಗಿರ್ಬೋದು ಅಥವಾ ಇನ್ಸ್ಟೆಂಟ್ ಕಾಫಿ ಪೌಡರು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವಿಲ್ಲಿ ಬಿಸಿ ಮಾಡ್ಕೊಳ್ಬೇಕು. ಡೈರೆಕ್ಟಾಗಿ ಮಾಡ್ಕೊಳ್ಳೋದ್ರಿಂದ ಅಷ್ಟು ಒಂದು ಒಳ್ಳೆಯ ಕಲರ್ ಬರೋದಿಲ್ಲ, ಜೊತೆಗೆ ಅದು ತುಂಬ ಅಷ್ಟು ಬಣ್ಣ ಬಿಟ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗೋದಿಲ್ಲ. ಹಾಗಾಗಿ ನೋಡಿ ಈ ರೀತಿಯಾಗಿ ನೀವು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಒಳ್ಳೆಯ ಬಣ್ಣ ಬರ್ತಾ ಹೋಗುತ್ತೆ. ನಮಗೆ ಏನು ಪೋಷಕಾಂಶಗಳು ನಮ್ಮ ಕೂದಲಿಗೆ ಅಂತ ಹೇಳಬೇಕು ಅದು ಕೂಡ ಒದಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ಒಂದು 5ರಿಂದ 8 ನಿಮಿಷಗಳವರೆಗೆ ಇದನ್ನು ಇದೇ ರೀತಿಯಾಗಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಎಣ್ಣೆ ಸ್ವಲ್ಪ ಬಿಸಿ ಆದ್ರೂ ಸಾಕಾಗತ್ತೆ. ಹಾಗಾಗಿ ನೋಡಿ ಇದಾಗಿದೆ. ಈಗ ಈ ಸಮಯದಲ್ಲಿ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೀ ಪೌಡರಿನ ತರಿ ಭಾಗ ಏನಿದೆ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನೀವು ನೋಡ್ಬೋದು ಒಂದು ಎಣ್ಣೆಯ ಕಲರನ್ನು ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದು ತಕ್ಷಣದಲ್ಲೇ ಮಾಡ್ಕೊಂಡಿದ್ದೀವಿ. ನೀವು ಬೇಕಿತ್ತು ಅಂದರೆ ಟೀ ಪೌಡರನ್ನು ಕುಟ್ಟಿ ರಾತ್ರಿನೇ ಎಣ್ಣೆಯಲ್ಲಿ ಹಾಕಿಬಿಟ್ಟು ನೆನೆಸಿಟ್ಟು ಬೆಳಗ್ಗೆ ಕೂಡ ಈ ಆಯಿಲನ್ನು ಬಿಸಿ ಮಾಡಿ ಹಚ್ಕೊಳ್ಳಿ, ಇನ್ನೂ ಸೂಪರ್ ಆಗಿರುವಂಥ ಕಲರು ಕೂದಲಿಗೆ ಬರ್ತಾ ಹೋಗುತ್ತೆ. ಹಾಗಾಗಿ ಇಲ್ಲ ಅಂದರೆ ಈಗ ತಕ್ಷಣದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಒಳ್ಳೆ ಬಣ್ಣ ಅಂತೂ ಖಂಡಿತವಾಗ್ಲೂ ಬರುತ್ತೆ.
ಇದನ್ನು ನೀವು 1 ಅಥವಾ 2 ಬಾರಿ ಹಚ್ಚಿ ನೋಡಿ. ಖಂಡಿತವಾಗ್ಲೂ ಯಾವುದೇ ಒಂದು ಕೆಮಿಕಲ್ ಡೈಯನ್ನು ಹಚ್ಚೋದಕ್ಕೆ ಇಷ್ಟಪಡೋದಿಲ್ಲ. ಅಷ್ಟು ಒಂದು ಒಳ್ಳೆಯ ಕಲರ್ ಅನ್ನುವಂಥದ್ದು ಕೂದಲಿಗೆ ಬರ್ತಾ ಹೋಗುತ್ತೆ. ಇನ್ನು ತಲೆನಲ್ಲಿ ತುಂಬ ಹೊಟ್ಟಾಗ್ತಾ ಇದೆ, ಕಡಿತ ಆಗ್ತಾ ಇದೆ, ತುರ್ಕೆ ಆಗ್ತಾ ಇದೆ, ಗುಳ್ಳೆಗಳಾಗ್ತಾ ಇದೆ, ಹೊಟ್ಟೆ ಹೆಚ್ಚಾಗಿದೆ ಅಂದರೆ ಇದರೊಟ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ಳಿ. ಒಂದು 8-10 ಹನಿ ಆಗುವಷ್ಟು ನಿಂಬೆಹಣ್ಣಿನ ರಸ ಹಾಕೊಳ್ಳೋದ್ರಿಂದ ಈ ರೀತಿ ಕಡಿತ, ತುರ್ಕೆ, ಗುಳ್ಳೆಗಳಾಗುವಂಥದ್ದು ಅಥವಾ ಹೊಟ್ಟೆ ಹೆಚ್ಚಾಗಿದ್ದರೆ ಅಥವಾ ಕೂದಲು ತುಂಬ ಅಂಟಂಟಾಗಿದೆ, ಒರಟಾಗಿದೆ, ರಫ್ ಆಗಿದೆ, ಎಷ್ಟೇ ಶಾಂಪು ಹಾಕಿ ತೊಳೆದ್ರೂ ಕ್ಲೀನ್ ಆಗ್ತಾ ಇಲ್ಲ ಅಂದರೆ ಖಂಡಿತ ಇದನ್ನು ಹಾಕ್ಕೊಳ್ಳಿ. ಕೂದಲಂತೂ ಪಳಪಳ ಅಂತೇಳಿ ಹೊಳೆಯುತ್ತೆ, ಜೊತೆಗೆ ಹೊಟ್ಟು ಕಡಿಮೆ ಆಗುತ್ತೆ, ತುರ್ಕೆ ಕಡಿತ ಏನೇ ಇದ್ದರೂ ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಜೊತೆಗೆ ಕೂದಲಿನ ಸ್ಕ್ಯಾಲ್ಪನ್ನು ತುಂಬ ಕ್ಲೀನ್ ಮಾಡಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಇದಷ್ಟನ್ನು ಹಾಕಾದ್ಮೇಲೆ ಚೆನ್ನಾಗಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ನ್ಯಾಚುರಲ್ ಡೈ ಅನ್ನೋವಂಥದ್ದು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ತಲೆಗೆ ಎಣ್ಣೆ ಹಚ್ಕೊಳ್ಳೋದ್ರ ಜೊತೆಗೆ ಒಂದು ಒಳ್ಳೆಯ ಬಣ್ಣ ಬರುತ್ತೆ ಅಂದರೆ ಖಂಡಿತ ಯಾಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಾವು ತಲೆಗೆ ಎಣ್ಣೆ ಹಚ್ಚಿದಂಗೂ ಆಗುತ್ತೆ, ಒಳ್ಳೆಯ ಪೋಷಕಾಂಶಗಳು ಕೂಡ ಕೂದಲಿಗೆ ಸಿಗ್ತಾ ಹೋಗುತ್ತೆ, ಜೊತೆಗೆ ನಮ್ಮ ವೈಟ್ ಹೇರ್ಸಿಗೆ ಒಳ್ಳೆಯ ಬಣ್ಣ ಕೂಡ ಬರ್ತಾ ಹೋಗುತ್ತೆ. ಹಾಗಾಗಿ ಖಂಡಿತ ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವೇ ಬಂದು ಕಮೆಂಟ್ ಮಾಡ್ತೀರಾ ಸೂಪರಾಗಿ ವರ್ಕ್ ಆಗಿದೆ ಅಂಥೇಳಿ. ತುಂಬ ವೈಟ್ ಹೇರ್ಸ್ ಆಗ್ತಾ ಇದೆ ಅಥವಾ ಈಗ ಶುರುವಾಗಿದೆ, ಅಲ್ಲಲ್ಲಿ ಒಂದೊಂದಾಗಿದೆ ಅಂತ ಅನ್ನೋರು ಖಂಡಿತ ಇದನ್ನು ಟ್ರೈ ಮಾಡ್ಬೋದು. ಇನ್ನು ಮಕ್ಳಿಗೂ ಕೂಡ ನೀವು ಈ ಒಂದು ಆಯಿಲನ್ನು ವಾರದಲ್ಲಿ ಒಮ್ಮೆ ಅಥವಾ 15 ದಿನಕ್ಕೊಮ್ಮೆ ಹಚ್ಚಿದ ಬರೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗಿ ಬೆಳೆಯುತ್ತೆ, ಜೊತೆಗೆ ಒತ್ತೊತ್ತಾಗಿ ದಪ್ಪವಾಗಿ ಆ ಕೂದಲಿನ ಒಂದು ಎಳೆ ಅನ್ನುವಂಥದ್ದು ದಪ್ಪನಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಯಾರಿಗೆ ತುಂಬ ಬೊಕ್ಕ ತಲೆ ಆಗ್ತಾ ಇರುತ್ತೆ, ತುಂಬ ಹೇರ್ ಫಾಲ್ ಆಗಿ ಅಲ್ಲಲ್ಲಿ ನಮಗೆ ಪ್ಯಾಚಿ ಆಗಿದೆ ಅಂದರೆ ಖಂಡಿತ ಇದನ್ನು ಟ್ರೈ ಮಾಡಿ. ಒಳ್ಳೆ ಒಂದು ಕೂದಲಿನ ಬೆಳವಣಿಗೆಗೆ ಇದು ಹೆಲ್ಪ್ ಆಗುತ್ತೆ. ಅಷ್ಟು ಸೂಪರ್ ಆಗಿರುವಂಥ ಒಂದು ಹೇರ್ ಆಯಿಲ್ ಇದು ಅಂತಲೇ ಹೇಳ್ಬೋದು. ಇನ್ನು ಹೆಚ್ಚು ಖರ್ಚು ಮಾಡ್ದೇನೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ಒಂದೊಳ್ಳೆ ಕೂದಲಿನ ಆರೈಕೆ ಆಗುತ್ತೆ, ಪೋಷಣೆ ಆಗುತ್ತೆ, ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ. ಇದನ್ನು ಹಚ್ಚಿಬಿಟ್ಟು ನೀವು ಯಾವ ಸಮಯದಲ್ಲಿ ಹಚ್ಕೊಳ್ಬೇಕು ಅಂದರೆ ರಾತ್ರಿ ಮಲ್ಗೋವಂಥ ಸಮಯದಲ್ಲಿ ಹಚ್ಕೊಳ್ಬೋದು ಅಥವಾ ಬೆಳಗ್ಗೆ ಹಚ್ಚಿ ಒಂದು 2 ಗಂಟೆ ಬಿಟ್ಟು ಆನಂತರ ಹೇರ್ ವಾಶನ್ನು ಮಾಡ್ಕೊಳ್ಬೋದು. ನಿಮಗೆ ಯಾವಾಗ ಸಾಧ್ಯನೋ ಆ ಸಮಯದಲ್ಲಿ ಖಂಡಿತ ಹಚ್ಚಿ. ಒಳ್ಳೆಯದು ಅಂದರೆ ರಾತ್ರಿ ಸಮಯದಲ್ಲಿ ಹಚ್ಕೊಂಡು ಮಾರನೇ ದಿನ ನೀವು ಹೇರ್ ವಾಶ್ ಮಾಡೋದು ತುಂಬಾ ಒಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಯಾವುದೇ ಒಂದು ಖರ್ಚಿಲ್ದೇ ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡೋವಂಥ ಒಂದು ಹೇರ್ ಆಯಿಲ್ ಇದು.